ವರ್ಷದಲ್ಲಿ ಅನೇಕ ಹಬ್ಬಗಳು, ಅನೇಕ ವ್ರತಗಳು ಬರುತ್ತವೆ. ಆದರೆ ಒಂದು ವ್ರತ ಮಾತ್ರ ಲಕ್ಷಾಂತರ ಭಕ್ತರನ್ನು ಶಿವನ ಸನ್ನಿಧಿಗೆ ಕರೆದುಕೊಂಡು ಹೋಗುತ್ತದೆ. ಅದುವೇ ಶ್ರಾವಣ ಸೋಮವಾರ ವ್ರತ. ಏಕೆ ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯ? ಯಾಕೆ ಈ ತಿಂಗಳ ಪ್ರತಿಯೊಂದು ಸೋಮವಾರ ದೇವಾಲಯಗಳಲ್ಲಿ ಭಕ್ತರ ಮಹಾಸಾಗರ ಕಾಣಿಸುತ್ತದೆ. ಒಂದು ಬಿಲ್ವ ಪತ್ರ, ಒಂದು ಲೋಟ ನೀರು ಮತ್ತು ನಿಷ್ಕಪಟ ಭಕ್ತಿಯಿಂದ ನಿಜವಾಗಿಯೂ ಶಿವನ ಕೃಪೆ ದೊರೆಯುತ್ತದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದರೆ ಈ ವಿಡಿಯೋ ಪೂರ್ತಿ ನೋಡಿ. ಕೊನೆಯಲ್ಲಿ ಈ ವ್ರತದ ಸಮಯದಲ್ಲಿ ಹೆಚ್ಚಿನ ಜನರು ಮಾಡುವ ಒಂದು ದೊಡ್ಡ ತಪ್ಪಿನ ಬಗ್ಗೆ ತಿಳಿಸುತ್ತೇವೆ. ಹಿಂದೂ ಪಂಚಾಂಗದಲ್ಲಿ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರ ಮಾಸವೆಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಸಮುದ್ರ ಮಥನದ ಸಮಯದಲ್ಲಿ ಹಲಾಹಲ ಹೊರಬಂದಾಗ ಇಡೀ ಸೃಷ್ಟಿಯೇ ನಾಶವಾಗುವ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾವುದೇ ದೇವರಿಂದಲೂ ಅಸುರರಿಂದಲೂ ಯಾರಿಂದಲೂ ಆ ವಿಷಯವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಆ ಕ್ಷಣದಲ್ಲಿ ಮಹಾದೇವನು ಜಗತ್ತಿನ ವಿನಾಶವನ್ನು ತಪ್ಪಿಸುವ ಉದ್ದೇಶದಿಂದ ಆ ವಿಷವನ್ನು ಕುಡಿದನು. ಆಗ ಪಾರ್ವತಿ ದೇವಿಯು ಹಲಾಹಲ ವಿಷವು ಶಿವನ ದೇಹದೊಳಗೆ ಪ್ರವೇಶಿಸಿದಂತೆ ಮಾಡಲು ಶಿವನ ಗಂಟಲನ್ನು ಗಟ್ಟಿಯಾಗಿ ಒತ್ತಿ ಹಿಡಿದಳು. ಆಗ ಆ ವಿಷವು ಶಿವನ ಗಂಟಲಿನಲ್ಲೇ ಉಳಿದು ಶಿವನ ಗಂಟಲೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿತು. ಅಂದಿನಿಂದಲೇ ಶಿವನಿಗೆ ನೀಲಕಂಠ ಎಂದು ಹೆಸರು ಬಂದಿತು. ವಿಷದ ಉಷ್ಣತೆಯನ್ನು ಕಡಿಮೆ ಮಾಡಲು ದೇವತೆಗಳು ನಿರಂತರವಾಗಿ ಗಂಗಾಜಲ ಮತ್ತು ಪವಿತ್ರ ಜಲದಿಂದ ಶಿವನಿಗೆ ಅಭಿಷೇಕ ಮಾಡಿದರು. ಆ ಸಂಪ್ರದಾಯವೇ ಇಂದು ಶ್ರಾವಣ ಮಾಸದಲ್ಲಿ ನಡೆಯುವ ಜಲಾಭಿಷೇಕದ ರೂಪದಲ್ಲಿ ಜೀವಂತವಾಗಿದೆ. ಶ್ರಾವಣ ಸೋಮವಾರ ವ್ರತದ ಪೌರಾಣಿಕ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ಶಿವಭಕ್ತನಾದ ಒಬ್ಬ ಬಡ ಬ್ರಾಹ್ಮಣ ಮತ್ತು ಅವನ ಪತ್ನಿ ವಾಸಿಸುತ್ತಿದ್ದರು. ಅವರ ಬಳಿ ಧನವಿರಲಿಲ್ಲ, ಸಂತಾನವೂ ಇರಲಿಲ್ಲ. ಆದರೂ ಅವರು ಎಂದಿಗೂ ಶಿವನ ಭಕ್ತಿಯನ್ನು ಬಿಟ್ಟಿರಲಿಲ್ಲ. ಒಂದು ದಿನ ವೃದ್ಧ ಸನ್ಯಾಸಿಯೊಬ್ಬರು ಅವರ ಮನೆಗೆ ಬಂದರು. ಬ್ರಾಹ್ಮಣ ದಂಪತಿ ತಮ್ಮಲ್ಲಿದ್ದ ಸ್ವಲ್ಪ ಆಹಾರವನ್ನೇ ಪ್ರೀತಿಯಿಂದ ಅವರಿಗೆ ಅರ್ಪಿಸಿದರು. ಸಂತುಷ್ಟರಾದ ಸನ್ಯಾಸಿಗಳು ಅವರಿಗೆ ಈ ರೀತಿ ಹೇಳಿದರು: ನಿಮ್ಮ ಜೀವನದ ಕಷ್ಟಗಳಿಗೆ ಒಂದು ದಿವ್ಯ ಮಾರ್ಗವಿದೆ. ಶ್ರಾವಣ ಮಾಸದ ಪ್ರತಿಯೊಂದು ಸೋಮವಾರ ಉಪವಾಸವಿದ್ದು ಶಿವನಿಗೆ ಅಭಿಷೇಕ ಮಾಡಿ, ಬಿಲ್ವಪತ್ರ ಅರ್ಪಿಸಿ, ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ದಂಪತಿಗಳು ಸನ್ಯಾಸಿ ಹೇಳಿದಂತೆ ಪೂರ್ಣ ಭಕ್ತಿಯಿಂದ ಈ ವ್ರತವನ್ನು ಆರಂಭಿಸಿದರು. ಕೆಲವು ವಾರಗಳಲ್ಲಿ ಅವರ ಜೀವನದಲ್ಲಿ ಬದಲಾವಣೆಗಳು ಕಾಣಿಸಿಕೊಂಡವು. ದಾರಿದ್ರ್ಯ ನಿಧಾನವಾಗಿ ದೂರವಾಗಲಾರಂಭಿಸಿತು. ಮನೆಯಲ್ಲಿದ್ದ ದುಃಖ ಕಡಿಮೆಯಾಯಿತು. ನಂತರ ಅವರಿಗೆ ಒಬ್ಬ ಪುತ್ರನು ಜನಿಸಿದನು. ಆ ಹಳ್ಳಿಯ ಜನರೆಲ್ಲರೂ ಈ ಘಟನೆಯಿಂದ ಪ್ರೇರಿತರಾಗಿ ಆ ದಿನದಿಂದ ಶ್ರಾವಣ ಸೋಮವಾರ ವ್ರತವನ್ನು ಆಚರಿಸಲಾರಂಭಿಸಿದರು. ಹಾಗೆಯೇ ಶ್ರಾವಣ ಸೋಮವಾರ ವ್ರತದ ಮಹಿಮೆಯು ದೂರಿಗೆ ಹರಡಿತು. ಪಾರ್ವತಿ ದೇವಿಯ ತಪಸ್ಸು. ಇನ್ನೊಂದು ಪ್ರಸಿದ್ಧ ಪೌರಾಣಿಕ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಮಹಾದೇವನನ್ನು ಪತಿಯಾಗಿ ಪಡೆಯಲು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದಳು. ಬಿಸಿಲು, ಮಳೆ, ಚಳಿ ಯಾವುದನ್ನು ಪರಿಗಣಿಸದೆ ಪಾರ್ವತಿಯು ಶಿವನ ಧ್ಯಾನದಲ್ಲೇ ಲೀನಲಾದಳು. ಪಾರ್ವತಿಯ ಭಕ್ತಿ ಮತ್ತು ತಪಸ್ಸಿಗೆ ಮೆಚ್ಚಿದ ಶಿವನು ಕೊನೆಗೆ ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹ ಮಾಡಿಕೊಂಡನು. ಈ ಕಾರಣದಿಂದಲೇ ವಿವಾಹವಾಗದ ಯುವತಿಯರು ಉತ್ತಮ ಜೀವನ ಸಂಗಾತಿಗಾಗಿ ಹಾಗೂ ವಿವಾಹಿತ ಮಹಿಳೆಯರು ಕುಟುಂಬದ ಸುಖ ಶಾಂತಿಗಾಗಿ ಶ್ರಾವಣ ಸೋಮವಾರ ವ್ರತವನ್ನು ಆಚರಿಸುತ್ತಾರೆ. ಶ್ರಾವಣ ಸೋಮವಾರ ವ್ರತ ಮಾಡುವ ಸರಿಯಾದ ವಿಧಾನ: ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಮನೆಯನ್ನು ಸ್ವಚ್ಛಗೊಳಿಸಿ, ಶಿವಲಿಂಗಕ್ಕೆ ಶುದ್ಧ ಜಲದಿಂದ ಅಭಿಷೇಕ ಮಾಡಿ. ಸಾಧ್ಯವಾದರೆ ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆಯಿಂದ ಪಂಚಾಮೃತ ಅಭಿಷೇಕ ಮಾಡಿ. ಬಿಲ್ವಪತ್ರ, ಬಿಳಿ ಹೂವು, ಧೂಪ ಮತ್ತು ದೀಪವನ್ನು ಸಮರ್ಪಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಶಿವಪುರಾಣ ಮತ್ತು ಶಿವಾಷ್ಟಕವನ್ನು ಪಠಿಸಿ. ಸಂಜೆ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಶ್ರಾವಣ ಸೋಮವಾರ ವ್ರತದ ಫಲಗಳು: ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ, ಕುಟುಂಬದಲ್ಲಿ ಸುಖ ಶಾಂತಿ, ವಿವಾಹ ವಿಳಂಬ ನಿವಾರಣೆ, ಸಂತಾನ ಪ್ರಾಪ್ತಿ, ಆರೋಗ್ಯ ಮತ್ತು ದೀರ್ಘಾಯುಷ್ಯ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಶಿವಭಕ್ತಿ ವೃದ್ಧಿ. ಶ್ರಾವಣ ಸೋಮವಾರ ವ್ರತದ ದಿನ ಈ ತಪ್ಪುಗಳನ್ನು ಮಾಡಬೇಡಿ: ಸುಳ್ಳು ಹೇಳಬೇಡಿ, ಕೋಪ ಮತ್ತು ಅಹಂಕಾರದಿಂದ ದೂರವಿರಿ, ಮದ್ಯ ಮತ್ತು ಮಾಂಸಾಹಾರವನ್ನು ತ್ಯಜಿಸಿ, ಯಾರಿಗೂ ನೋವುಂಟು ಮಾಡಬೇಡಿ, ಸಾಧ್ಯವಾದಷ್ಟು ದಾನ ಮತ್ತು ಅನ್ನದಾನ ಮಾಡಿ, ಪ್ರಾಣಿಗಳಿಗೂ ಬಡವರಿಗೂ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಿ. ಶಿವನಿಗೆ ವೈಭವಕ್ಕಿಂತ ಕರುಣೆ, ಸತ್ಯ ಮತ್ತು ಭಕ್ತಿಯೇ ಮುಖ್ಯ. ಸ್ನೇಹಿತರೆ, ಶ್ರಾವಣ ಸೋಮವಾರ ವ್ರತವು ಕೇವಲ ಉಪವಾಸವಲ್ಲ. ಇದು ಮನಸ್ಸನ್ನು ಶುದ್ಧಗೊಳಿಸುವ, ಭಕ್ತಿಯನ್ನು ಗಟ್ಟಿಗೊಳಿಸುವ ಮತ್ತು ಶಿವನ ಸ್ಮರಣೆಯಲ್ಲಿ ಜೀವನವನ್ನು ಸಾಗಿಸುವ ಒಂದು ಆಧ್ಯಾತ್ಮಿಕ ಸಾಧನೆ. ನೀವು ಈ ಶ್ರಾವಣದಲ್ಲಿ ಭಕ್ತಿಯಿಂದ ಶಿವನನ್ನು ಆರಾಧಿಸಿ, ನಿಮ್ಮ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.